ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯ ಬಯಲು ಗಣಪತಿ ಮಂದಿರದ ಬಗ್ಗೆ ತಿಳ್ಕೋಣ. 20 ಅಡಿ ಎತ್ತರವಿರುವ ಇಲ್ಲಿನ ಗಣಪನ ಮೂರ್ತಿ 550 ವರ್ಷ ಹಳೆಯದ್ದು. 1475ರಲ್ಲಿ ರಾಜ ವೀರ ಮದಕರಿ ನಾಯಕನ ಮೈದುನ ಗುಲ್ಲೆಪ್ಪ ನಾಯಕ ಇದನ್ನ ಕೆತ್ತಿಸ್ತಾರೆ. ಗುಲ್ಲೆಪ್ಪ ನಾಯಕ ಒಮ್ಮೆ ಹಂಪಿಗೆ ಭೇಟಿ ನೀಡಿರ್ತಾರೆ. ಅಲ್ಲಿನ ಸಾಸುವೆಗಾಳು ಗಣಪತಿನ ನೋಡಿ ಅದರಿಂದ ಪ್ರೇರೇಪಿತರಾಗಿ ಅದನ್ನ ತುಂಬಾ ಇಷ್ಟಪಡ್ತಾರೆ. ತನ್ನ ಊರಲ್ಲೂ ಇದೇ ತರದ ಒಂದು ಗಣಪತಿ ಬೇಕು ಅಂತ ಆಶಿಸ್ತಾರೆ. ಇದೇ ಕಾರಣದಿಂದ ಹೊಳಲ್ಕೆರೆಯಲ್ಲಿ ಬಯಲು ಗಣಪನ ಸ್ಥಾಪನೆ ಆಗುತ್ತೆ. ಹೊಳಲ್ಕೆರೆ ಬಯಲು ಗಣಪನಿಗೆ ಇನ್ನೊಂದು ಹೆಸರಿದೆ, ಅದೇ ಜಡೆ ಗಣಪ ಅಂತ. ಈ ಮಂದಿರದಲ್ಲಿ ನೀವು ಪ್ರದಕ್ಷಿಣೆ ಹಾಕುವಾಗ ನೋಡಬಹುದು, ಗಣಪನ ಹಿಂದೆ ಒಂದು ಜಡೆ ಕಾಣುತ್ತೆ. ಈ ಜಡೆ ಪಾರ್ವತಿ ಮಾತೆಯದ್ದು ಅಂತ ಹೇಳಲಾಗ್ತದೆ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸ್ವತಃ ಪಾರ್ವತಿ ಮಾತೆ ತನ್ನ ಮಗನನ್ನ ಬಿಗದಪ್ಪಿ ಕೂತಿರೋ ತರ ಕಾಣುತ್ತೆ. ಭಕ್ತಿಯಿಂದ ಏನನ್ನೇ ಬೇಡಿದ್ರು ನಮ್ಮ ಹೊಳಲ್ಕೆರೆಯ ಬಯಲು ಗಣಪ ಅದನ್ನ ಈಡೇರಿಸದೆ ಬಿಡೋದಿಲ್ಲ ಅನ್ನೋ ನಂಬಿಕೆ. ನೀವೇನಾದ್ರೂ ಹೊಳಲ್ಕೆರೆ ಮೂಲಕ ಪ್ರಯಾಣ ಬಳಸ್ತಾ ಇದ್ರೆ ಈ ಬಯಲು ಗಣಪತಿ ಮಂದಿರಕ್ಕೆ ಒಮ್ಮೆ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನಾದ್ರೂ ಈ ಮಂದಿರಕ್ಕೆ ಭೇಟಿ ನೀಡಿ